ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಸಾರಿ ಅವ್ವ, ಲೇಟ್ ಆಗೋಯ್ತು. ನಿಮ್ದೆಲ್ಲ ಊಟ ಆಯ್ತು ಅಲ್ವಾ? ಅಥವಾ ನಂಗೋಸ್ಕರ ಕಾಯ್ಕೊಂಡು ಊಟ ಮಾಡದೇ ಇದ್ದೀರಾ? ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಅವ್ವ ಊಟ ಆಯ್ತೋ ಇಲ್ವೋ? ಟೇಮ್ ಎಷ್ಟು? ಅಯ್ಯೋ ಸಾರಿ ಅವ್ವ, ಲೇಟ್ ಆಯ್ತು ಅನ್ನಲ್ಲ. ನಿನ್ನ ಪಾಡಿ ನೀನು ಬಂದೆ, ಕಷಾಯ ಮಾಡ್ಕೊಂಡು ಹೋದೆ. ಆಸ್ಪತ್ರೆಗೆ ನಾವು ಬರ್ತೀವಿ ಅಂದರೆ ಬೇಡ ಅಂದೆ. ಈಗ ನೋಡಿರೆ ಈಟೊತ್ತಿಗೆ ಬಂದಿದ್ಯಾ. ಅಯ್ಯಯ್ಯೋ, ನಾನು ಕಷಾಯ ತೊಗೊಂಡು ಹೋಗಿ ಡಬ್ಬಿನ ಮರೆತು ಬಂದ್ಬಿಟ್ಟೆ. ಏಯ್, ನಾನೇನು ಕೇಳ್ತಿದ್ರಿ, ನೀನೇನು ಹೇಳ್ತಿದ್ಯಾ? ಯಾಕವ್ವ ಹೀಗೆ ಕೂಗ್ತಿದ್ಯಾ? ಕೂಗ್ತೀವ್ನ? ಯಾಕೆ ಈಟೊತ್ತು ಅಂತ ಕೇಳಿದ್ರೆ ನೀನು ಕೂಗ್ದಂಗೆ ಆಯ್ತದ? ನೀನು ಅಂದ್ಕೊಂಡಂಗೆಲ್ಲ ಬರೋದು ಹೋಗೋದು ಮಾಡ್ತಿದ್ರೆ ಜನ ಏನು ಅನ್ಕೋತಾರೆ? ಅವ್ವ, ಇಷ್ಟು ದಿವಸ ನೋಡ್ದವ್ರು ಏನು ಅನ್ಕೋತಾರೆ ಅಂತ ನಾವು ಜೀವನ ಮಾಡ್ತಿದ್ವಾ? ಶ್ರೀಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಇಷ್ಟೊತ್ತವರೆಗೂ ನಾನು ಹಾಸ್ಪಿಟಲಲ್ಲಿದ್ದೆ. ಈಗ ಮನೆಗೆ ಬಂದೆ. ನೀನು ನೋಡಿದ್ರೆ ಏಯ್, ನಿನ್ನೂ ಬಿಟ್ಟು ಈ ಮನೆ ಒಳಗೆ ಇನ್ನ 2 ಹೆಣ್ಮಕ್ಳವ್ರೆ. ಅವ್ವ ಏನಾಯ್ತು? ಈಗ ಯಾರೇನಂದ್ರು? ಯಾರು ಏನೂ ಅಂದಿಲ್ಲ, ನಾನೇ ಹೇಳ್ತಾ ಇವ್ನಿ. ಸರಿ ಅವ್ವ, ಸಾರಿ. ಇನ್ಮೇಲಿಂದ ಲೇಟ್ ಆದರೆ ನಾನು ಹೇಳ್ತೀನಿ. ಕೋಪ ಮಾಡ್ಕೋಬೇಡ. ನೀವ್ಯಾರು ಹಾಸ್ಪಿಟಲ್ಗೆ ಬರೋದು ಬೇಡ ಅಂತಲೇ ನಾನು ಏನೂ ಹೇಳಲಿಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೇ ಗೊತ್ತಾಗ್ತಿದೆ ನೀವಿನ್ನ ಊಟ ಮಾಡಿಲ್ಲ ಅಂತ. ಬಾರವ್ವ ಊಟ ಮಾಡೋಣ. ನಂಗೆ ಸಮಾಧಾನ ಮಾಡೋದಿರ್ಲಿ, ಅವಳು ಮುನ್ಸ್ಕೊಂಡು ಕುಂತವಳೆ, ಹೋಗ ಅವಳಿಗೆ ಸಮಾಧಾನ ಮಾಡು. ಅವಳಿಗೆ ಮುನ್ಸ್ಕೊಂಡಿದ್ದಾಳೆ? ಅವಳೇ ಹೋಗಿ ಕೇಳು. ಏ ಬಾಯ್ ಬಡ್ಕಿ, ಕೋಪ ಮಾಡ್ಕೊಂಡಿದ್ದೇನೆ ನನ್ನ ಮೇಲೆ? ಓ ಹಲೋ, ನಿನ್ನೆ ಕೇಳ್ತಿರೋದು. ನಿಂಗೆ ಯಾಕೆ ಕೋಪ ಅಂತ ನಂಗೆ ಗೊತ್ತು. ನಾನು ಓದ್ಕೋತಿದ್ದೀನಿ. ಅಬ್ಬಬ್ಬಾ ಕಂಡಿದ್ದೀನಿ. ಇಲ್ಲಿ ನೋಡೆ. ಏನಿ ಮನೇಲಿ ನೀನ್ ಒಬ್ಳೇನ ಓದ್ಕೋತಿರೋದು? ನಾವು ಓದ್ತಿದೀವಮ್ಮ. ಅವ್ವ, ನಿನ್ ಮಗಳನ್ ಕರ್ಕೋ. ಏನ್ ನೀನ್ ಒಬ್ಳೆ IAS ಓದ್ತಿರೋದು ಅಂತ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಅಯ್ಯೋ ಇವಳ ಬಿಟ್ರೆ ಜಾಸ್ತಿನೇ ಮಾತಾಡ್ತಾಳಲ್ಲ. ಈಗೇನು ಸಾರಿ ಕೇಳ್ಬೇಕಾ? ಅಯ್ಯಯ್ಯೋ, ನೀನ್ ಯಾಕೆ ಸಾರಿ ಕೇಳ್ತೀಯ ತಾಯಿ? ನೀನೇನು ತಪ್ಪೇ ಮಾಡಿಲ್ವಲ್ಲ. ಸರಿ ಕಣೆ, ಜಾಸ್ತಿ ಆಡ್ಬೇಡ. ಸಾರಿ. ಮನೆಗ್ ಬಂದಾಗ್ಲೂ ನಿನಗ್ ನಮ್ಮ ಮ್ಯಾಚ್ ಬಗ್ಗೆ ಕೇಳ್ಬೇಕು ಅಂತ ಅನ್ಸ್ಲಿಲ್ಲ ಅಲ್ವಾ? ಕಪ್ಪೆಲ್ಲಿ ಅಂತ ಕೇಳ್ದ? ಸರಿ ಈಗ ಕೇಳ್ತೀನಿ, ಕಪ್ಪಿಯಲ್ಲಿ? ಎಲ್ಲ ನಾನೇ ಹೇಳಿ ಕೇಳಿಸ್ಕೋಬೇಕು. ಏ ದೊಡ್ಡ ಮನುಷ್ಯ, ಸಾರಿ ಅಂದೆ ತಾನೆ. ಸರಿ ಕಪ್ಪೆಲ್ಲಿ? ಅದೆಲ್ಲೋ ಇದೆ ಬಿಡು. ಇದು ಓವರ್ ಆಯ್ತು ಸುಮಾ. ಇದಲ್ಲ, ಹೊಸ ಫ್ರೆಂಡ್ ಸಿಕ್ಕಿದ ತಕ್ಷಣ ನೀನ್ ನಮ್ನೆಲ್ಲ ಮರ್ತಿದ್ಯಲ್ಲ, ಅದು ಓವರ್. ಸರಿ ಇರು, ಪೂರೈಸ್ಬೇಡ. ಹೆಂಗೆ ನಾವು ಮಾಸಾಗಿ ಮ್ಯಾಚ್ ಗೆದ್ವಿ, ನೀನು ಇರ್ಬೇಕಿತ್ತು ಅಕ್ಕ. ಸೂಪರ್ ಕಣೆ, ಕಂಗ್ರಾಟ್ಸ್ ಅಗೇನ್. ನಂಗೆ ಮಾತ್ರ ಅಲ್ಲ, ಅಬ್ಬಂಗೂ ಹೇಳ್ಬೇಕು. ಸರಿ ಬಾ. ಅವ್ವ 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 ಅವ್ವ
ಸೂಪರ್ ಕಣವ ನೀನು. ಅಂತೂ ನಮ್ಮವ್ವ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ಆ ಪಿ ಟಿ ಮಾಸ್ಟರ್ ಮತ್ತೆ ರಾಜೇಶ್ವರಿ ಎಷ್ಟೆಲ್ಲ ಮಾತಾಡಿದ್ರು, ಆದರೂ ಬೊಂಬಾಟ ಗೆದ್ರಂತೆ. ಛೇ, ನಾನು ಪಂದ್ಯ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಸ್ನೇಹ, ಪಂದ್ಯ ಯಾನೇ ಟೆನ್ಷನ್ ಆಗ್ಬಿಟ್ಟಿತ್ತು ಕಣವಿ. ಆ ಸಿಟಿ ಕಾಲೇಜ್ ಹುಡುಗಿರು ಸಖತ್ತಾಗಿ ಆಡಿದ್ರು. ಅದ್ರವೇ ನಮ್ಮ ಸುಮಾ ಕೊನೆಗೆ ಸುಯಿ ಅಂತ ಆರಿ ಪಾಯಿಂಟ್ ಗೆದ್ಬಿಟ್ಲು. ಏನು ಸುಯಿ ಅಂತ ಆರಿನ? ನಂಗಂತೂ ಭರವಸೆ ಇತ್ತು ಪಂದ್ಯ ಗೆದ್ದೇ ಗೆಲ್ತಾರೆ ಅಂತ. ನಿನ್ನ ಕಾನ್ಫಿಡೆನ್ಸೇ ಅವ ನಮಗೂ ಬಂದಿರೋದು. ಯಾವುದೇ ವಿಷಯ ಅಂದರೂ ನಾವು ಸಾಧಿಸ್ತೀವಿ ಅನ್ನೋ ನಂಬಿಕೆ ಕೊಟ್ಟಿರೋದು ನೀನು ಈ ಗುಣನೇ. ಥ್ಯಾಂಕ್ಸ್ ಅವ್ವ. ಅವ್ವ, ನನ್ನ ಕಡೆಯಿಂದನೂ ಥ್ಯಾಂಕ್ಸ್. ಅಕ್ಕ, ಮ್ಯಾಚ್ ಗೆದ್ದಾಯ್ತು, ಕೈಯಲ್ಲಿ ಕಪ್ಪಿದೆ. ಮುಂದೆ ನಾನು ನೀನು ಸೇರ್ಕೊಂಡು ಮಾಡ್ಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ, ನೆನ್ಪಿದ್ಯಾ? ಮುಖ್ಯವಾದ ಕೆಲಸನ? ಏನೇದು? ಏನೇನಾ ಅಕ್ಕ? ಆ ರಾಜಿಗೆ ಸವಾಲ್ ಹಾಕಿದ್ಯಲ್ಲ, ಮರ್ತ್ಬಿಟ್ಯಾ? ಆದ್ರೆ ಕಪ್ ಗೆದ್ದು ಅದನ್ನ ರಾಜೆ ಮನೆ ಮುಂದೆ ತಗೊಂಡು ಹೋಗಿ ತಮಟೆ ಹೊಡೆದು ನಾನು ಸುಮ್ಮ ಡ್ಯಾನ್ಸ್ ಮಾಡ್ತೀವಿ ನೋಡು. ಓ ಅದಾ? ಅದನ್ನ ಮರೆಯಕ್ಕಾಗತ್ತಾ? ಅಯ್ಯಯ್ಯೋ, ಬೇಡಿ ಬೇಡಿ, ಅದನ್ನೆಲ್ಲ ಏನು ಮಾಡಕ್ ಹೋಗ್ಬೇಡಿ, ಸುಮ್ಕಿರಿ. ಇಲ್ಲ ಅವ್ವ, ನೀನ್ ಸುಮ್ಮನೆ ಇರು. ನಾವ್ ಈ ಕಪ್ ತಗೊಂಡು ಹೋಗಿ ಆ ರಾಜಿ ಮನೆ ಮುಂದೆ ಮೆರೆಯೋದೆ. ಸುಮಾ, ಕರ್ಸೆ ತಮಟೆ ಹೊಡಿಯೋರ್ನ. ಅಣ್ಣ, ಇಲ್ಲಿ ಮಲ್ಗಿರೋಳು ಕುಂಕಣ್ಣನ ಮನೆ ತಂದೋಳು. ಇನ್ನೂ ಸ್ವಲ್ಪ ಜೋರಾಗೆ ಬಾರಿಸಿ ಹೇಳ್ತೀನಿ. ಯಾರು ಹೊಡಿತವ್ರೆ? ರಾಜವ್ವ, ಏ ರಾಜವ್ವ, ಬಾ ಆಚೆ. ಜೋಳ್ದಂಗೆ ಮನೆ ತಕ್ಕೆ ಬಂದ್ಬಿಟ್ಲ. ಏನು ಮಮ್ಮಿ ಅದು ಟಮಟೆ ಸೌಂಡು? ಮನೆ ಮುಂದೆ ಮೆರವಣಿಗೆ ಬಂದೈತಾ? ಮಾಮೂಲಿ ಮೆರವಣಿಗೆ ಅಲ್ಲ ಕಲ, ಜಬರ್ದಸ್ತ್ ಮೆರವಣಿಗೆ. ಸ್ನೇಹಕ್ಕ ತಮ್ಮ, ಬಾರೋ ನೀನು 2 ಸ್ಟೆಪ್ ಹಾಕು. ನಿಂತ್ಕೊಳ್ರೆ, ನಿಮ್ಗೆ ಹೇಳ್ತಾ ಇರೋದು ಕಿವಿ ಕೇಳಕ್ಕಿಲ್ವಾ? ಈ ನನ್ನ ಮಗ ನೋಡು, ಬಾರ ಈ ಕಡೆಗೆ ಬಿಡ್ತೀನಿ ನೋಡು. ನೀನೆಲ್ಲ ಅವ್ರ ಜೊತೆ ಸೇರ್ಕೊಂಡು ಕುಣಿತಾ ಇದ್ಯಾ? ಇವಕ್ಕೇನೋ ಮಾಡಕ್ಕೇಮೇ ಇಲ್ಲ. ಎಲ್ಲ ಇವಳ ಬಂದೆ ಈ ಕಡೆ ಇನ್ನು ಆಚೆ ಓದ್ಯೋ ಬಾಯಿ ತುಂಬ ಬೈಸ್ಕತೀಯ. ನನಗೆ ಯಾಕೆ ಬೈತೆ ಬಾವು? ನಾನಲ್ಲ ಲೇ, ನೋಡೋದು 2ನೇ ಅವಳು. ಏನ್ರೆ ಕಪ್ಪೆತ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀರಾ? ಯೋ, ಒಂದು 5-10 ಕೊಟ್ಟು ಕಳ್ಸು ಈ ಭಿಕ್ಷದವ್ರಿಗೆ. ಅಬ್ಬಬ್ಬಬ್ಬ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದು ಇದೇನಾ? ಮೀಸೆನೇ ಇಲ್ವಲ್ಲಕ್ಕ? ಏಯ್
ಕಿಸಿತಾ ಇದ್ಯಾ ನನ್ನ ಮಗ ಏನಲ್ಲ ನೀನು ಕಾಲೇ ಪುರುಷಿ ಎಷ್ಟು ನಗ್ತಾನೋ ನಮ್ಮಿಬ್ಬರಿಗೂ ಅಷ್ಟೇ ಡೇಂಜರ್ ಕಾದೈತೆ ಕರೆಕ್ಟ್ ಬಾಬು. ಏನು ಪಂದ್ಯದಾಗ ಗೆದ್ದಿದ್ದೀವಿ ಅಂತ ಕಪ್ ತೋರ್ಸಕ್ ಬಂದ್ರ ಎಲ್ಲ ಗೊತ್ತೈತೆ. ಒಳ್ಳಿ ಪಂದ್ಯದಲ್ಲಿ ಗೆದ್ವಿ ಅಂತ ಮಾತ್ರ ಅಲ್ಲ, ಅದೇ ಸುಮ್ನಿದ್ದವ್ರನ್ನ ಕೆಣಕಿ ಸವಾಲ್ ಹಾಕ್ದೋಳು ನೀನು, ನಮ್ನ ಆಡ್ಕೊಂಡು ತಮಾಷೆ ಮಾಡ್ದೋಳು ನೀನು. ನಾವೀ ಕಪ್ ಗೆದ್ದು ಸವಾಲಲ್ಲಿ ನಿನ್ನ ಸೋಲ್ಸಿದ್ವಿ ಅಂತ ಮಾತ್ರ ಹೇಳಕ್ ಬಂದಿಲ್ಲ. ಮತ್ತಿನ್ನೇಗ್ ಬಂದ್ರು? ಇನ್ಮೇಲೆ ನೀನ್ ಯಾವತ್ತೇ ಸವಾಲ್ ಹಾಕಿದ್ರು ನಿನ್ ವಿರುದ್ಧ ನಾವೇ ಗೆಲ್ಲೋದು ಅಂತ ಹೇಳಕ್ ಬಂದಿದ್ದೀವಿ. ಬಾಬು ಎಲ್ಲಿ ನಮ್ಮ ಹುಡುಗಿನೇ ಬಂದಿಲ್ಲ? ಬಾಬು ಕುಲಸಿ ಯಾಕೊಬ್ಬ ನಿನ್ನ ಕಾಂಬಿಚ ದುಡಿಯೋನಿಗೆ ದುಡ್ಡಿನ ಚಿಂತೆ ಅಂದರೆ ದಾಣ್ಪಿಂಡಕ್ಕೆ ತುಪ್ಪದ ಚಿಂತೆ ಅಂತ. ಅದೃಷ್ಟದಿಂದ ಗೆದ್ದವರೆಲ್ಲ ಈ ರಾಜನ್ ಗೆಲ್ಲಕ್ಕಾಗಕ್ಕಿಲ್ಲ. ಹೋಗಿ ಇನ್ನು ಎಷ್ಟು ದಿವಸ ನಮ್ಗೆ ಬರೀ ಅದೃಷ್ಟ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀಯ? ನಮ್ಮವ್ವ ಜೀವನನ ಗೆದ್ದೋಳು, ಅದಕ್ಕೆ ಅದೃಷ್ಟ ಅಲ್ಲ ಶ್ರಮ ಬೇಕು. ಇನ್ನೊಂದ್ಸಲ ಏನಾದ್ರೂ ನಮ್ಮವ್ವನ ತಂಟೆಗೆ ಬಂದ್ಯೋ ಇದೇ ನಿಂಗೆ ಉತ್ತರ. ಹಾಕ್ರೋ. ಮಾಡಬೇಡ ತಪ್ಪು, ನಾವು ಗೆದ್ವಿ ಕಪ್ಪು. ತಿಂತೀವಿ ಸ್ವೀಟು, ಪುಟ್ಟ ಗಂಡ್ಮಕ್ಳು ಗ್ರೇಟು. ಎಲ್ಲ ನಿಮ್ಮನ್ನು ನಂಬಿಕೆ ಬಂದಿದ್ದೀವಿ ಅಮ್ಮಾರೆ. ನನ್ನ ಯಾಕೆ ನಂಬ್ತೀರಿ? ನೀವು ಮಾಡೋ ಒಳ್ಳೆ ಕೆಲಸಗಳನ್ನ ನಂಬಿ, ಆಗ ಜನ ನಿಮಗೆ ಮತ್ತೆ ಓಟ್ ಹಾಕ್ತಾರೆ. ಆದರೆ ನೀವೇನಾನ ಉಲ್ಟಾ ಹೊಡೆದ್ರೋ ಆಗ ಅವರು ನಿಮ್ಗೆ ಹೊಡಿತಾರೆ. ಇಲ್ಲ, ಒಳ್ಳೆ ಕೆಲಸನ ಮಾಡ್ತೀವಿ ಅಮ್ಮಾರೆ. ಒಂದ್ಕಿಂತ ಸಾಹೇಬ್ರ ಹತ್ರ ಮಾತಾಡಿ. ನಾನೆಲ್ಲ ನೋಡ್ಕೊತೀನಿ, ನೀವು ಹೋಗ್ಬನ್ನಿ. ಹಾಂ ವಾದಂಡ, ನಾಳೆ ನಾವು ಪಾರ್ಟಿ ಆಫೀಸ್ಗೆ ಹೋಗ್ಬೇಕಂದ್ರೆ ಏಯ್ ನಿಂತ್ಕೊಳ್ಳ. ಎಲ್ಲಿಗ್ಲ ಹೋಯ್ತಾ ಇದೆಯಾ? ಅವ್ವ ಅಣ್ಣನ ನೋಡಕ್ಕೆ. ಬರಲ್ಲ ಈ ಕಡೆಗೆ. ನೀನು ಅವನನ್ನು ಮಾಡ್ಕೊಂಡಿದ್ದು ಸಾಕು. ನೀನನ್ನು ಮಾಡಿದ್ರೆ ಅವ್ನು ಆಚೆ ಹೋಗ್ಬೇಕು ಅಂತಾನೆ. ಅವನಿಗೆ ಇವತ್ತು ಹುಷಾರಿಲ್ಲ, ಅವನೆಲ್ಗೂ ಬರೋಕ್ಕಿಲ್ಲ. ಅವ್ವ ನನ್ನ ಬರಕ್ಕೆ ಹೇಳಿದ್ದು ಅಣ್ಣನೇಯ. ಏನು ಅವನು ಬರೋಕ್ಕೆ ಹೇಳಿದ್ನ? ಅವನಿನ್ನೂ ಮಲ್ಕೊಂಡೆ ಅವನೇ. ವಾದಂಡ ಅಮ್ಮರ, ಇದ್ಯಾರಿಗೆ ಪೂಜೆ ಮಾಡ್ತಾ ಇರೋದು? ವಸುನಾ? ಗೊತ್ತಿಲ್ಲ ಅಮ್ಮರ. ನಾನಲ್ಲವಾ, ನಾನು ಇಲ್ಲೇ ಇದ್ದೀನಲ್ಲ. ಪುಟ್ಟಕ್ಕ ಪುಟ್ಟಕ್ಕ ನಮಸ್ಕಾರ ಮಿಸ್ಟ್ರೆ. ಚಂದಾಕಿದೆಯಾ ಪುಟ್ಟಕ್ಕ? ಸಂದಾಕಿದ್ದೀನಿ, ಕೂತ್ಕೊಳ್ಳಿ. ನಮಸ್ಕಾರ. ಓಹೋ ಸಹನಾ, ಹೆಂಗಿದೆಯವ್ವ? ಸಂದಾಕಿವ್ನಿ ಮಿಸ್ಟ್ರೆ. ಎಲ್ಲಿ ಈ ಮನೆ ಹುಲಿ? ಏನ್ ಮೇಷ್ಟ್ರೆ, ಬರ್ತಿದ್ದಂಗೆ ನಾನು ಆಡ್ಕೊಳಕ್ ಶುರು ಮಾಡಿದ್ರಾ? ನಾನೇನವ ಆಡ್ಕೊಳ್ಳೋದು? ಊರ್ ತುಂಬಾ ನಿಂದೆ ಸುದ್ದಿ. ನಂದೇ ಸುದ್ದಿನ? ಏನಂತ? ನೀನು ನಿನ್ ತಂಗಿ ರಾಜೇಶ್ವರಿ ಮನೆ ಮುಂದೆ ಅಬ್ರ ಮಾಡಿ ಬಂದಿದ್ದೀರಂತೆ. ಓ, ಅದಷ್ಟು ಬೇಗ ಸುದ್ದಿ ಆಗೋಯ್ತಾ? ನಾನು ಬ್ಯಾಡ ಬ್ಯಾಡ ಅಂತ ಬುಡ್ಕೊಂಡ್ರು ನನ್ನ ಮಾತನ್ನೇ ಕೇಳಲಿಲ್ಲ ಮೇಷ್ಟ್ರೆ.
ರಾಜವನ್ ಮನೆ ಮುಂದೆ ಹೋಗಿ ತಮಟೆ ಬಡ್ದು ಒಳ್ಳೆ ಕೋತಿಗಳು ಕುಣ್ದಂಗೆ ಕುಣಿದು ಬಂದವೆ. ಸವಾಲು ಹಾಕಿದ ಅವಳು ಮೇಷ್ಟ್ರೆ, ನಾವು ಹೋಗಿ ಉತ್ತರ ಕೊಟ್ಟು ಬಂದ್ವಿ ಅಷ್ಟೆ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಮೇಷ್ಟ್ರೆ. ಆಯ್ತು, ಹೋಗಿ ಬರವ. ಬರ್ತೀನವ್ವ. ನಾನು ಟೈಲರಿಂಗ್ ಕ್ಲಾಸ್ ಕೊಂತೀವ್ನಿ, ಹೋಗ್ಬತ್ತೀನಿ ಮೇಸ್ಟ್ರೆ. ಒಳ್ಳೇದವ, ದೇವರು ಚಂದಾಕಿಟ್ಟಿದ್ನ. ಹೋಗ್ಬತ್ತೀನವ್ವ. ಹ್ಞೂ ಕಣೆ, ಕೂತ್ಕೊಳ್ಳಿ ಮೇಷ್ಟ್ರೆ. ಪುಟ್ಟಕ್ಕ, ಮುಂದೆ ಏನು ತೀರ್ಮಾನ ಮಾಡಿದೀಯಾ? ಯಾವ್ದು ಮೇಷ್ಟ್ರೆ? ಅದೇ ಸಹನ ಮದುವೆ ಬಗ್ಗೆ. ನಾನು ಏನು ತೀರ್ಮಾನ ಮಾಡಲಿ ಮೇಷ್ಟ್ರೆ, ಅವರೇ ಹೇಳ್ಬೇಕಲ್ವೇ? ಹಿಂಗೆ ಕಾಯ್ತಾ ಇದ್ರೆ ಕಷ್ಟ ಕಣವ. ಏನು ಮಾಡೋದು ಮೇಷ್ಟ್ರೆ, ಏನು ನಮ್ಮ ಕೈಯಾಗದ? ಯಾಕಿಲ್ಲ ಪುಟ್ಟಕ್ಕ, ಹುಡುಗ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮಂತವ ಮಾತಾಡಕ್ಕೆ ಭಯ ಬಿದ್ದಿರ್ಬೋದು. ದೊಡ್ಡವರಾಗಿ ನಾವೇ ಮಾತಾಡ್ಬೇಕಾಯ್ತಿದ್ದು ಪುಟ್ಟಕ್ಕ. ಆದಷ್ಟು ಬೇರೆನೆ ಮುಂದಿನ ಕೆಲಸಗಳಾಗಬೇಕಲ್ವಾ? ನೀವು ಅನ್ನು ಪುಟ್ಟಕ್ಕ, ನಾನು ಜೊತೆಗೆ ಬರ್ತೀನಿ, ಹೋಗ್ಬಿಟ್ಟು ಮಾತಾಡ್ಕೊಂಬರವ. ಕಂಟಿ ಅವ ಆರ್ತಿ ತಗವ. ಯಾಕೆ ಬಂಗಾರ ಹಂಗೆ ನೋಡ್ತಿದ್ಯಾ? ಓ, ನಂಗೆ ಹುಷಾರಾಗಿಲ್ಲ ಅಂತನಾ? ದೋಮ, ನಾನು ಚಂದಾಗೆ ಇವನಿ, ನಾನೇ ಅವನ್ನ ಬರೋಕ್ಕೆ ಹೇಳಿದ್ದು. ನಂಗೊಂದು ಕೆಲಸ ಐತೆ, ನಾನು ಹೋಗ್ಬತ್ತೀನಿ. ನಿಂತ್ಕೊಳ್ಳ, ನಿಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ಯಾವ ಕೆಲಸನೂ ಹೇಳೋದು ಬೇಡ ಅಂತ ನಾನು ಅನ್ಕೊಂಡಿದ್ದೆ. ಏನು ಕೆಲಸವ? ನೀನು ಸಂದಾಕೆ ಇದೆಯಾ ಅಂದ್ಮ್ಯಾಕೆ ನನ್ನ ಜೊತೆ ನಡಿ. ಬಸ್ಸು ಹೋಗುಮ. ಎಲ್ಲಿಗೆ? ಕ್ವಾರ್ಟ್ಗೆ. ಕೋರ್ಟ್ಗ? ಇವತ್ತು ನಿನ್ನ ತಂಗಿನೂ ಬಾವನ್ನು ಬರಕ್ಕೆ ಹೇಳೋರೆ ಕಲ. ಅವ್ರು ಶುರು ಮಾಡಿದ್ದು, ನಾವು ಮುಗಿಸ್ಬಿಟ್ಟು ಬರುಮ.